ಈ ಜ್ಯೋತಿಷ್ಯ ಶಾಸ್ತ್ರ ಅನ್ನುವಂತಹದ್ದು ಕೇವಲ ಭವಿಷ್ಯ ಹೇಳುವಂತಹ ವಿದ್ಯೆ ಅಥವಾ ಏನು ಸಮಸ್ಯೆ ಇದೆ ಅದನ್ನ ಹುಡುಕಿ ಅದಕ್ಕೆ ಪರಿಹಾರವನ್ನ ಕೊಡುವಂತಹ ವಿದ್ಯೆ ಅಲ್ಲ. ಅದು ಮನುಷ್ಯನ ಜೀವನದ ರಹಸ್ಯವನ್ನ ತಿಳಿಸುವಂತಹ ಒಂದು ದಾರಿದೀಪ. ಅದೇ ನಿಜವಾದ ಜ್ಯೋತಿಷ್ಯ. ಬಾಂಧವರೇ ನಮಸ್ಕಾರ. ಧಾರ್ಮಿಕ ಚಿಂತನೆ, ಜ್ಯೋತಿಷ್ಯ ಹಾಗೂ ಜೀವನದ ಮಾರ್ಗದರ್ಶನವನ್ನ ನೀಡುವಂತಹ ಈ ನಮ್ಮ ಸನಾತನ ಜ್ಞಾನ ಯೂಟ್ಯೂಬ್ ಚಾನೆಲ್ಗೆ ಮೊದಲನೇದಾಗಿ ನಿಮಗೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಇವತ್ತು ನಾವು ತಿಳಿದುಕೊಳ್ಳೋದಕ್ಕೆ ಹೊರಟಿರೋದು ತುಲಾ ರಾಶಿಯ ಜೀವನದಲ್ಲಿ ಈ ವರ್ಷ ಸಂಭವಿಸುವಂತಹ ಕೆಲವು ವಿಚಿತ್ರವಾದಂತಹ ಮತ್ತು ಆಶ್ಚರ್ಯಕರವಾದಂತಹ ಘಟನೆಗಳನ್ನ ತಿಳಿದುಕೊಳ್ತಾ ಇದ್ದೀವಿ. ಇದು ಯುಗಾದಿಯ ನಂತರದ ವರ್ಷ ಭವಿಷ್ಯ ಆಗಿರುತ್ತೆ. ಆದ್ರೆ ಆರಂಭಿಸೋದಕ್ಕಿಂತ ಮೊದಲು ಒಂದು ಸಣ್ಣ ಕಥೆಯನ್ನ ನಾನು ಹೇಳ್ತೀನಿ. ರಹಸ್ಯದಿಂದ ಆರಂಭವಾದಂತಹ ಒಂದು ಕಥೆಯ ಮುಖಾಂತರ ನಾವು ಪ್ರಾರಂಭವನ್ನ ಮಾಡೋಣ. ಒಂದು ಹಳ್ಳಿಯಲ್ಲಿ ಒಬ್ಬ ವೃದ್ಧ ಜ್ಯೋತಿಷಿಗಳು ಇದ್ರು. ಅವರ ಬಳಿಗೆ ಒಂದು ದಿನ ಒಬ್ರು ಬರ್ತಾರೆ. ಬಂದು ಕೇಳ್ತಾರೆ, ಸ್ವಾಮಿ, ನನ್ನ ಜಾತಕ ಪರಿಶೀಲನೆಯನ್ನ ಮಾಡಿ ನನಗೆ ಪರಿಹಾರವನ್ನ ಕೊಡಿ. ನನ್ನ ಜೀವನದಲ್ಲಿ ಯಾವುದೂ ಸರಿಯಾಗಿಲ್ಲ. ನಾನು ಎಷ್ಟೇ ಪ್ರಯತ್ನವನ್ನ ಮಾಡಿದ್ರೂ ಕೂಡ ಒಂದಲ್ಲ ಒಂದು ಅಡಚಣೆ ಬರ್ತಾ ಇದೆ. ಯಾವುದೂ ಕೂಡ ನನಗೆ ಸಕ್ಸಸ್ ಸಿಗ್ತಾ ಇಲ್ಲ. ಆರೋಗ್ಯದಲ್ಲಿ ಕಿರಿಕಿರಿ, ಹಾಗೆ ಸಂಬಂಧಿಕರಿಂದ ಕಿರಿಕಿರಿ, ಉದ್ಯೋಗ ಸರಿಯಾಗಿಲ್ಲ, ಯಾವುದೂ ಕೂಡ ನನಗೆ ಸರಿಯಾಗಿಲ್ಲ ನೋಡಿ ಅಂತೇಳಿ ಹೇಳಿದಾಗ ಜ್ಯೋತಿಷಿಗಳು ಅವನ ಜಾತಕವನ್ನ ನೋಡ್ತಾರೆ. ಸ್ವಲ್ಪ ಸಮಯ ಮೌನವಾಗಿದ್ದು ನಂತರ ನಿಧಾನವಾಗಿ ಹೇಳ್ತಾರೆ, ನಿನ್ನ ಜೀವನದಲ್ಲಿ ಈಗ ನಡೀತಾ ಇರುವಂತಹದ್ದು ನಿನ್ನ ಸಂಬಂಧಿಕರ ಕಾರಣದಿಂದಾಗ್ಲಿ ಅಥವಾ ಇನ್ನಿತರ ಯಾವುದೇ ಕಾರಣದಿಂದಾಗ್ಲಿ ಅಲ್ಲ. ನಿನ್ನ ಗ್ರಹಗಳ ಚಲನೆ ಆಗ್ತಾ ಇದೆ. ಅದಕ್ಕೋಸ್ಕರವಾಗಿ ಆ ಕಾರಣದಿಂದ ನಿನಗೆ ಇದು ಸಂಭವಿಸಿರುವಂತಹದ್ದು. ಆಗ ಆ ಮನುಷ್ಯ ಕೇಳ್ತಾನೆ, ಅದು ಯಾವ ಗ್ರಹ? ಈ ಗ್ರಹದಿಂದ ನನಗೆ ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ ಅಂತ ಹೇಳಿ ಕೇಳಿದಾಗ ಜ್ಯೋತಿಷಿಗಳು ಹೇಳ್ತಾರೆ, ಶನಿ. ಸ್ನೇಹಿತರೆ, ಈ ಕಥೆಯನ್ನ ನಾನು ನಿಮ್ಗೆ ಯಾಕೆ ಹೇಳಬೇಕಿತ್ತು, ಯಾಕೆ ಹೇಳಿದೀನಿ ಗೊತ್ತಾ? ಈ ವರ್ಷದಲ್ಲಿ ತುಲಾ ರಾಶಿಯವರ ಜೀವನದಲ್ಲಿ ಶನಿ ಗ್ರಹ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಶನಿ ಅಂತಂದ್ರೆ ಕೇವಲ ಕಷ್ಟ ಅಂತಲ್ಲ, ಅದು ಪರೀಕ್ಷೆ ಹಾಗೆ ಪಾಠ ಎರಡನ್ನೂ ನೀಡುವಂತಹ, ಕರ್ಮಕ್ಕೆ ತಕ್ಕಂತ ಫಲವನ್ನ ನೀಡುವಂತಹ ಗ್ರಹ. ಇಲ್ಲಿ ನಿಮ್ಮ ವರ್ಷಾರಂಭ ಅನ್ನುವಂತಹದ್ದು ಒಂದು ಅಜ್ಞಾತ ಒತ್ತಡದಿಂದ ಪ್ರಾರಂಭ ಆಗತ್ತೆ. ವರ್ಷದ ಆರಂಭದಲ್ಲಿ ತುಲಾ ರಾಶಿಯವರು ವಿಚಿತ್ರವಾದಂತಹ ಅನುಭವವನ್ನ ನೀವು ಅನುಭವಿಸಬಹುದು. ಹೊರಗಡೆಯಿಂದ ಎಲ್ಲವೂ ಸರಿಯಾದಂತೆ ಕಾಣಬಹುದು, ಆದ್ರೆ ಒಳಗೆ ಒಂದು ಪ್ರಶ್ನೆ ನಿಮಗೆ ಇರುತ್ತೆ, ನನ್ನ ಜೀವನ ಯಾವ ದಿಕ್ಕಿಗೆ ಹೋಗ್ತಾ ಇದೆ? ಕೆಲವೊಮ್ಮೆ ಕೆಲಸದಲ್ಲಿ ಒತ್ತಡ ಬರುವಂತಹದ್ದು, ಯಾವ ಕೆಲಸಕ್ಕೆ ಕೈ ಹಾಕಿದ್ರೂ ಸರಿಯಾಗಿ ಆಗದೆ ಇರುವಂತಹದ್ದು, ಕೆಲಸದಲ್ಲಿ ವಿಳಂಬ ಆಗುವಂತಹದ್ದು, ಮನಸ್ಸಿನಲ್ಲಿ ಸುಮ್ಮನೆ ಅಶಾಂತಿ ಬರುವಂತಹದ್ದು, ನಾನಾ ವಿಧವಾದಂತಹ ವಿಚಾರಗಳು ಬರುವಂತಹದ್ದು, ನಿರೀಕ್ಷಿಸದ ಫಲ ಬರುವಂತಹದ್ದು, ನಿರೀಕ್ಷೆ ಮಾಡಿದಂತಹ ಫಲ ನಿಮಗೆ ಸಿಗದೇ ಇರುವಂತಹದ್ದು, ಇದೆಲ್ಲ ಆಗುವಂತಹ ಸಾಧ್ಯತೆಗಳು. ಇಲ್ಲಿ ಮನಸ್ಸಿನ ಯುದ್ಧ ಅನ್ನುವಂತಹದ್ದು ಮುಂದೆ ನಡೆಯುತ್ತೆ. ಇಲ್ಲೊಂದು ಸತ್ಯವನ್ನ ನೀವು ಅರಿಬೇಕು. ಜೀವನದಲ್ಲಿ ದೊಡ್ಡ ಯುದ್ಧಗಳು ಹೊರಗೆ ನಡೆಯೋದಿಲ್ಲ. ಆ ಯುದ್ಧ ಎಲ್ಲಿ ನಡೆಯುತ್ತೆ ಅಂತಂದ್ರೆ, ನಿಜವಾಗಿಯೂ ನಡೆಯುವಂತಹ ಯುದ್ಧ ನಮ್ಮ ಮನಸ್ಸಿನೊಳಗಡೆಯ ಯುದ್ಧ. ಆ ಯುದ್ಧದಲ್ಲಿ ಯಾವುದು ಗೆಲ್ಬೇಕು ಅನ್ನೋದು ನಮಗೆ ಬಿಟ್ಟಿರೋದು. ತುಲಾರಾಶಿಯವರು ಈ ವರ್ಷದಲ್ಲಿ ತಮ್ಮ ಮನಸ್ಸಿನೊಂದಿಗೆ ಒಂದು ದೊಡ್ಡ ಸಂಭಾಷಣೆಯನ್ನ ನಡೆಸಬೇಕಾಗತ್ತೆ. ಒಮ್ಮೆ ಒಬ್ಬ ಋಷಿಮುನಿಗಳು ಹೇಳ್ತಾರೆ, ಮನಸ್ಸನ್ನ ಗೆದ್ದವನು ಜೀವನವನ್ನೇ ಗೆಲ್ಲಬಹುದು ಅಂತೇಳಿ. ಆದ್ರೆ ಇವತ್ತು ಏನಾಗಿದೆ ಅಂತಂದ್ರೆ, ನಾವು ನಮ್ಮ ಮನಸ್ಸನ್ನ ಗೆಲ್ಲೋಕಾಗ್ತಾ ಇಲ್ಲ, ನಮ್ಮನ್ನ ನಾವು ಗೆಲ್ಲೋಕಾಗ್ತಾ ಇಲ್ಲ. ಅದಕ್ಕೋಸ್ಕರವಾಗಿಯೇ ಕಷ್ಟ ಬಂದಾಗ ನಮಗೆ ಕೋಪ ಬರುವಂತಹದ್ದು, ನಮ್ಮಿಂದ ಯಾವ ಕೆಲಸ ಆಗ್ತಾ ಇರೋದಿಲ್ಲ ಆವಾಗ ನಮಗೆ ಅತಿಯಾದಂತಹ ಕೋಪ, ಅತಿಯಾದಂತಹ ದುಃಖ ಇದೆಲ್ಲವೂ ಬರುವಂತಹದ್ದು. ಯಾಕೆ ಅಂತ ಕೇಳಿದ್ರೆ, ನಮ್ಮಲ್ಲಿ ನಮಗೆ ಹತೋಟಿ ಇಲ್ಲ, ನಮ್ಮ ಮನಸ್ಸನ್ನ ನಾವು ಗೆದ್ದಿಲ್ಲ. ಅದಕ್ಕೋಸ್ಕರವಾಗಿಯೇ ನಾವು ಜೀವನವನ್ನ ಗೆಲ್ಲೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನೀವು ಎಲ್ಲವನ್ನು ಬಿಟ್ಟು ನಿಮ್ಮ ಮನಸ್ಸನ್ನ ಗೆಲ್ಲೋದಕ್ಕೆ ಪ್ರಯತ್ನವನ್ನ ಪಡಿ. ಖಂಡಿತವಾಗಿಯೂ ನೀವು ನಿಮ್ಮ ಜೀವನವನ್ನ ಗೆಲ್ತಾ ಹೋಗ್ತೀರಾ. ಕಷ್ಟಗಳು ಬಂದಾಗ ಸಹನೆ ತಾನಾಗಿಯೇ ಬರುತ್ತೆ. ಕಷ್ಟಗಳು ಬಂದಾಗ ನೀವು ಹೆದರೋದಿಲ್ಲ. ಇನ್ನೊಬ್ಬರಿಗೂ ನೀವು ಮಾರ್ಗದರ್ಶಿಯಾಗಿ ಜೀವನವನ್ನ ನಡೆಸ್ತಾ ಇರ್ತೀರ. ಮುಂದೆ ನಾವು ನೋಡೋದಾದ್ರೆ, ಹಣಕಾಸಿನ ವಿಚಿತ್ರವಾದಂತಹ ತಿರುವು. ಈ ವರ್ಷದಲ್ಲಿ ಒಂದು ಸಮಯ ಬರುತ್ತೆ, ಅದು ನಿಮ್ಮ ಜೀವನದಲ್ಲಿ ಒಂದು ಆಶ್ಚರ್ಯಕರವಾದಂತಹ ತಿರುವನ್ನೇ ತಂದುಬಿಡುತ್ತೆ. ನೀವು ನಿರೀಕ್ಷಣೆ ಮಾಡದೇ ಇರುವಂತಹ ಸ್ಥಳದಿಂದ ನಿಮಗೊಂದು ಅವಕಾಶ ಅನ್ನುವಂತಹದ್ದು ಬರಬಹುದು. ಅದು ಯಾವುದೇ ಇರಬಹುದು, ಹೊಸ ವ್ಯವಹಾರ ಇರಬಹುದು
ಅಥವಾ ಹೊಸ ಉದ್ಯೋಗ ಇರಬಹುದು, ಅಥವಾ ಯಾವುದೇ ಹೊಸ ಕಾಂಟ್ಯಾಕ್ಟ್ ಅನ್ನ ಬಿಲ್ಡ್ ಮಾಡುವಂತಹದ್ದಿರಬಹುದು. ಯಾವುದೇ ಉದ್ಯೋಗ ಬರಲಿ, ಯಾವುದೇ ವ್ಯವಹಾರ ಬರಲಿ, ಇಲ್ಲಿಯೂ ಕೂಡ ಒಂದು ರಹಸ್ಯ ಅಡಗಿದೆ. ಈ ಎಲ್ಲ ಅವಕಾಶಗಳಲ್ಲಿ ನೀವು ನಿಮ್ಮ ವಿವೇಕತನವನ್ನ ಉಪಯೋಗಿಸಿ ಯಾವುದನ್ನ ಆಯ್ಕೆ ಮಾಡಿ ಮುಂದೆ ಹೋಗ್ತೀರಾ ಅನ್ನೋದರ ಮೇಲೆ ಮುಂದಿನ ಭವಿಷ್ಯ ಅನ್ನುವಂತಹದ್ದು ನಿಂತಿರುತ್ತೆ. ಅದು ನಿಮ್ಮ ಕೈಯಲ್ಲಿರುವಂತಹದ್ದು. ಮುಂದೆ ನೋಡೋದಾದ್ರೆ ಸಂಬಂಧಗಳ ಪರೀಕ್ಷೆ. ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಸಂಬಂಧ ಅನ್ನುವಂತಹದ್ದು ಕೂಡ ಒಂದು ರೀತಿಯಾದಂತಹ ಪರೀಕ್ಷೆಯೇ ಅಲ್ಲವಾ. ಕೆಲವರು ಈ ಪರೀಕ್ಷೆಯಲ್ಲಿ ಗೆಲ್ತಾರೆ, ಕೆಲವರು ಈ ಪರೀಕ್ಷೆಯಲ್ಲಿ ಬಿದ್ದು ಒದ್ದಾಡ್ತಿರ್ತಾರೆ, ಕೆಲವರು ಈ ಪರೀಕ್ಷೆಯಲ್ಲಿ ಸೋಲ್ತಾರೆ. ಕೆಲವು ಸಂಬಂಧಗಳು ನಿಮಗೂ ಕೂಡ ಪರೀಕ್ಷೆಗೆ ಒಳಗಾಗಬಹುದು. ಕೆಲವರು ನಿಮ್ಮ ಜೀವನದಿಂದ ದೂರ ಆಗುವಂತಹ ಸಾಧ್ಯತೆಗಳು. ಮೊದಲು ಅದು ನಿಮಗೆ ನೋವನ್ನ ಕೊಡ್ತಾ ಹೋಗುತ್ತೆ, ಆದ್ರೆ ನಂತರ ನಿಮಗೆ ಒಂದು ಸತ್ಯ ಗೊತ್ತಾಗುತ್ತೆ. ವರ್ಷಾಂತ್ಯದಲ್ಲಿ, ವರ್ಷ ಮುಗಿತಾ ಇರುವಂತಹ ಸಂದರ್ಭದಲ್ಲಿ ನಿಮಗೆ ಈ ಸತ್ಯ ಗೊತ್ತಾಗುತ್ತೆ. ನಿಮಗೆ ಈ ಸತ್ಯ ಗೊತ್ತಾಗಿಲ್ಲ ಅಂದ್ರೂ ಕೂಡ ಈ ಸತ್ಯವನ್ನ ನೀವು ಇವಾಗ್ಲೇ ಅರ್ಥಕೊಳ್ಳಿ. ನಿಮ್ಮ ಜೀವನದಲ್ಲಿ ಉಳಿಯಬೇಕಾದವರು ಮಾತ್ರ ನಿಮ್ಮ ಜೀವನದಲ್ಲಿ ಉಳಿತಾರೆ. ನಿಮ್ಮ ಜೀವನದಲ್ಲಿ ಉಳಿಯಬೇಕಾದವರು ಮಾತ್ರ ನಿಮ್ಮ ಜೀವನದಲ್ಲಿ ಉಳಿದ್ರೆ ಸಾಕು. ಯಾರು ನಿಮ್ಮನ್ನ ಬಿಟ್ಟು ಹೋಗಿದಾರೋ ಅವರ ಬಗ್ಗೆ ನೀವು ವಿಚಾರ ಮಾಡುವಂತಹ, ಚಿಂತೆ ಮಾಡುವಂತಹ ಅಗತ್ಯ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ಒಂದಲ್ಲ ಒಂದು ದಿನ ನಾವು ಕೂಡ ಎಲ್ಲವನ್ನು ಬಿಟ್ಟು ಹೋಗುವಂತವರೇ. ಹಾಗಾಗಿ ಇರುವವರ ಬಗ್ಗೆ ನೀವು ಚಿಂತೆಯನ್ನ ಮಾಡಿಕೊಂಡು, ಇರುವವರ ಬಗ್ಗೆ ಅವರನ್ನ ಹೇಗೆ ಉಳಿಸ್ಕೊಳ್ಬೇಕು ಅನ್ನೋದನ್ನ ನೋಡ್ಕೊಂಡು ಹೋದ್ರೆ ಸಾಕು. ಬಿಟ್ಟು ಹೋದವರ ಬಗ್ಗೆ, ಬಿಟ್ಟು ಹೋಗುವವರ ಬಗ್ಗೆ ನೀವು ವಿಚಾರವನ್ನ ಮಾಡುವ ಅಗತ್ಯ ಇಲ್ಲ. ಅವರ ಕಾಲ ಅಲ್ಲಿಗೆ ಮುಗೀತು ಅಂತೇಳಿ ಅನ್ಕೊಂಡು ಅದನ್ನ ಅಲ್ಲಿಗೆ ಬಿಟ್ಬಿಡಿ. ಹಾಗೆ ಇನ್ನು ವಿಶೇಷವಾದಂತಹ ಒಂದು ವಿಷಯ ಏನಂದ್ರೆ, ನ್ಯಾಯ ಮತ್ತು ಕರ್ಮ. ನಿಮ್ಮ ತುಲಾ ರಾಶಿಯ ಚಿಹ್ನೆ ತೂಕದ ತಟ್ಟೆ ಅಲ್ವಾ. ಅದು ಏನು? ನ್ಯಾಯದ ಸಂಕೇತ. ಈ ಕಾರಣದಿಂದ ತುಲಾರಾಶಿಯವರು ಸಾಮಾನ್ಯವಾಗಿ ನ್ಯಾಯಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನ ನೀಡುವಂತವರು. ಆದ್ರೆ ಈ ವರ್ಷದಲ್ಲಿ ನೀವು ಒಂದು ವಿಷಯವನ್ನ ಕಲಿಲೇಬೇಕು. ಜೀವನದಲ್ಲಿ ಪ್ರತಿಯೊಂದು ವಿಷಯಕ್ಕೂ ಕೂಡ ತಕ್ಷಣ ನ್ಯಾಯ ಸಿಗಬೇಕು ಅಂತಿಲ್ಲ. ನ್ಯಾಯ ಸಿಕ್ಕಿಲ್ಲ ಅಂತ್ರೂ ಏನು ಪರವಾಗಿಲ್ಲ. ಆ ಒಂದು ಕರ್ಮ ಅನ್ನೋದು ಇದೆಯಲ್ಲ, ಅದು ಮರಳಿ ಬರುತ್ತೆ, ನಿಮಗೆ ಯಶಸ್ಸನ್ನ ಕೊಡುತ್ತೆ. ಇನ್ನು ಮುಂದೆ ಬರುವಂತಹದ್ದು ಬದಲಾವಣೆಯ ಗಾಳಿ. ವರ್ಷದ ಮಧ್ಯಭಾಗದಲ್ಲಿ ಜೀವನದಲ್ಲಿ ನಿಧಾನವಾಗಿ ಬದಲಾವಣೆಗಳು ಕಾಣ್ತಾ ಹೋಗುತ್ತೆ. ಈ ಸಮಯದಲ್ಲಿ ನಿಮಗೆ ಉದ್ಯೋಗ, ಹೊಸ ಅವಕಾಶಗಳು, ಹೊಸ ಬೇರೆ ಬೇರೆ ವಿಚಾರಗಳ ಬಗ್ಗೆ ಪರಿಚಯಗಳು, ಹೊಸ ಆಲೋಚನೆಗಳು ಇವೆಲ್ಲವೂ ಬರ್ತಾ ಹೋಗುತ್ತೆ. ನಿಮ್ಮ ಜೀವನವನ್ನ ಪ್ರವೇಶ ಮಾಡುತ್ತೆ. ಕೆಲವರಿಗೆ ಬೇರೆ ಒಂದು ಸಿಟಿಗೆ ಹೋಗಿ ಅಲ್ಲಿ ಅವಕಾಶಗಳನ್ನ ಹುಡುಕಿಕೊಂಡು ಜೀವನವನ್ನ ಸಾಗಿಸುವಂತಹ ಯೋಗ ಭಾಗ್ಯನೂ ಕೂಡ ಬಂದೊದಗುತ್ತೆ. ಅದೆಲ್ಲ ಆದ್ಮೇಲೆ ನಾವು ನೋಡ್ಬೇಕಾಗಿರುವಂತಹದ್ದು ಆಧ್ಯಾತ್ಮಿಕ ಜಾಗೃತಿ. ಇನ್ನೊಂದು ಪ್ರಮುಖ ಸಂಗತಿ ನಿಮ್ಮ ಜೀವನದಲ್ಲಿ ನಡೆಯುವಂತಹದ್ದು. ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಉದ್ಭವವಾಗಬಹುದು ನಿಮಗೆ, ಜೀವನದ ನಿಜವಾದ ಅರ್ಥ ಏನು ಅಂತ ಹೇಳಿ. ಕಾಮೆಂಟ್ ಮೂಲಕ ದಯವಿಟ್ಟು ಎಲ್ಲರೂ ತಿಳಿಸ್ಕೊಡಿ. ನಿಮ್ಮ ಜೀವನದ ನಿಜವಾದ ಅರ್ಥ ಏನು ಅಂತ ಹೇಳಿ ದಯವಿಟ್ಟು ಕಾಮೆಂಟ್ ಮಾಡಿ ನೋಡೋಣ. ಈ ಪ್ರಶ್ನೆಯ ಉತ್ತರ ಹುಡುಕೋ ಪ್ರಯತ್ನದಲ್ಲಿ ನೀವು ಮುಂದೆ ಸಾಗ್ಬೇಕು. ಯಾವ ರೀತಿಯಾಗಿ ಸಾಗ್ತೀರಾ? ನಿಜವಾದ ಜೀವನ ಅನ್ನೋದು ನಿಮಗೆ ಹೇಗೆ ಗೊತ್ತಾಗುತ್ತೆ? ಆಗ ಸನಾತನ ಜ್ಞಾನದಲ್ಲಿ ನೀವು ತೊಡಗಿಕೊಳ್ಬೇಕಾಗತ್ತೆ. ಧ್ಯಾನ ಇರಬಹುದು, ಯೋಗ ಇರಬಹುದು, ಧರ್ಮದ ಅಧ್ಯಯನ ಇರಬಹುದು. ಈ ಎಲ್ಲ ವಿಷಯಗಳನ್ನ ನೀವು ಮೆಲುಕು ಹಾಕಿದ್ರೆ ನಿಮಗೆ ಬಹುಶಃ ನಿಜವಾದ ಜೀವನದ ಅರ್ಥ ಏನು ಅಂತ ಹೇಳಿ ತಿಳಿಬಹುದು. ನಿಮಗೆ ಯಾವ ರೀತಿಯಾಗಿ ತೋಚುತ್ತೋ ಅದನ್ನ ಕಾಮೆಂಟ್ ಮೂಲಕ ತಿಳಿಸ್ಕೊಡಿ. ಮುಂದೆ ಆಧ್ಯಾತ್ಮಿಕ ಜಾಗೃತಿಯೂ ಕೂಡ ನಿಮ್ಮಲ್ಲಿ ಆಗ್ಲಿಕ್ಕಿದೆ. ವರ್ಷಾಂತ್ಯದಲ್ಲಿ, ವರ್ಷ ಇನ್ನೇನು ಮುಗಿತಾ ಬರುತ್ತೆ, ಆಗ ಹೊಸ ಒಂದು ಅರಿವು ನಿಮ್ಮಲ್ಲಿ ಮೂಡುತ್ತೆ. ನಿಮ್ಮ ಜೀವನದನ್ನ ನೀವು ಹಿಂದೆ ತಿರುಗಿ ಒಂದ್ಸಲ ನೋಡಿದಾಗ, ವರ್ಷದ ಪ್ರಾರಂಭದಿಂದ ಏನೇನು ಆಯ್ತು ಜೀವನದಲ್ಲಿ ಅಂತ ನೋಡಿದಾಗ ನಿಮಗೆ ಒಂದು ವಿಷಯ ನೀವು ಆವಾಗ ಅರ್ಥಕೊಳ್ತೀರ. ಈ ವರ್ಷದಲ್ಲಿ ಬಂದಂತಹ ಎಲ್ಲ ಸಂಕಷ್ಟಗಳು, ಎಲ್ಲ ದುಃಖಗಳು ಏನೇ ಇದ್ರೂ ಕೂಡ ಅದು ನಿಮ್ಮನ್ನ ಒಬ್ಬ ಬಲವಾದಂತಹ ವ್ಯಕ್ತಿಯಾಗಿ ರೂಪಿಸಿರುತ್ತೆ. ಪ್ರತಿಯೊಬ್ಬರೂ ಕೂಡ ಇದನ್ನ ಮಾಡ್ತಾ ಹೋದ್ರೆ ನೀವು ವರ್ಷದಿಂದ ವರ್ಷಕ್ಕೆ ಇನ್ನೂ ಸದೃಢವಾಗ್ತಾ ಹೋಗ್ತೀರಾ. ಒಬ್ಬರು ಸಂತರ ಹೇಳ್ತಾರೆ, ಜೀವನದಲ್ಲಿ ಎರಡು ರೀತಿಯಾದಂತಹ ಅನುಭವ ಇರುತ್ತಂತೆ. ಒಂದು ಸಂತೋಷದ ಕ್ಷಣ, ಇನ್ನೊಂದು ಪಾಠ ಕಲಿಯುವಂತಹ ಕ್ಷಣ, ಅಂದ್ರೆ ದುಃಖದ ಕ್ಷಣ ಅಂತೇಳಿ ಹೇಳ್ಬೋದು. ತುಲಾರಾಶಿಯವರಿಗೆ ಈ ವರ್ಷ ಈ ಎರಡೂ ಅನುಭವಗಳು ಕೂಡ ದೊರೆಯುತ್ತೆ. ಒಬ್ಬ ವ್ಯಕ್ತಿ ಸರಿಯಾಗಿ ಅವನು ಒಂದು ಮೂರ್ತಿಯಾಗಿ ನಿಲ್ಬೇಕು ಅಂತಂದ್ರೆ ಈ ಎರಡೂ ಕೂಡ ಇರಬೇಕು. ಸಂತೋಷನೂ ಕೂಡ ಇರಬೇಕು,
ಹಾಗೆ ದುಃಖ ಇದ್ದು ಕೂಡ ಆ ದುಃಖದಿಂದ ಅವನು ಪಾಠವನ್ನ ಕಲ್ತಿರ್ಬೇಕು. ಆಗ ಮಾತ್ರ ಅವನು ಒಂದು ಸಾಧಾರಣ ಕಲ್ಲಿನಿಂದ ಒಂದು ಮೂರ್ತಿ ಆಗೋದಕ್ಕೆ ಸಾಧ್ಯ. ಇನ್ನು ಅಂತಿಮವಾಗಿ ಕೊನೆಯಲ್ಲಿ ಹೇಳಬೇಕು ಅಂತಂದ್ರೆ, ಈ ಎಲ್ಲ ಜ್ಯೋತಿಷ್ಶಾಸ್ತ್ರ ನಿಮಗೆ ಭಯ ಪಡಿಸೋದಕ್ಕೆ ಅಂತ ಹೇಳಿ ನೀವು ತಿಳ್ಕೊಳ್ಬೇಡಿ. ಇದರಿಂದ ನೀವು ಯಾವುದೇ ಭಯ ಪಡುವಂತಹ ಅಗತ್ಯ ಇಲ್ಲ. ನೀವು ಏನ್ ತಿಳ್ಕೊಳ್ಬೇಕು, ಓಕೆ, ಈ ವರ್ಷ ನನಗೆ ಕಷ್ಟಗಳು ಬರೋದಕ್ಕಿದೆ, ಆಯ್ತು, ಏನೇ ಕಷ್ಟಗಳು ಬಂದ್ರೂ ಕೂಡ ನಾನು ಅದಕ್ಕೆ ಸಿದ್ಧನಾಗಿರ್ತೇನೆ. ನೀವು ಸಿದ್ಧರಾಗೋದಕ್ಕೆ ಮುಂಚಿನ ವ್ಯವಸ್ಥೆ ಅಂತ ಹೇಳಿ ನೀವು ಇದನ್ನ ಅರ್ಥ ಮಾಡ್ಕೊಳ್ಳಿ. ಮುಂದೆ ಬರುವಂತಹ ಕಷ್ಟವನ್ನ ನಾನು ಹೇಗೆ ಎದುರಿಸಬೇಕು, ಮುಂದೆ ಏನಾದ್ರೂ ವಿಷಯಗಳು ಬಂತು ಅಂದ್ರೆ ಅದನ್ನ ನಾನು ಯಾವ ರೀತಿಯಾಗಿ ಚಿಂತನೆಯನ್ನ ಮಾಡಬೇಕು, ಹೇಗೆ ಮುಂದಿನ ಹೆಜ್ಜೆಯನ್ನ ಇಡಬೇಕು ಅನ್ನೋದನ್ನ ನಾನು ಇವತ್ತು ತಿಳ್ಕೊಳ್ತಾ ಇದ್ದೀನಿ ಅನ್ನೋದನ್ನ ನೀವು ತಿಳ್ಕೊಳ್ಳಿ. ಅದೇ ರೀತಿಯಾಗಿ ಏನೋ ಒಂದು ತೊಂದರೆ ಬಂತು ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಬಂತು ಇತ್ಯಾದಿಗಳು ಏನೋ ಒಂದು ಹೇಳಿದ್ರು ಅಂದ ತಕ್ಷಣ ನೀವು ಕುಗ್ಗೋದಕ್ಕೆ ಹೋಗ್ಬೇಡಿ. ಯಾವಾಗ ನೀವು ಕುಗ್ಗುತ್ತೀರಾ ಆಗ ಸಮಸ್ಯೆಗಳು ಅನ್ನುವಂತಹದ್ದು ನಿಮಗೆ ಇನ್ನೂ ಹೆಚ್ಚಿನದಾಗಿ ಕಾಣೋದಕ್ಕೆ ಪ್ರಾರಂಭ ಆಗುತ್ತೆ. ಅದು ನೇರವಾಗಿ ಮನಸ್ಸಿನ ಮೇಲೆ ಒತ್ತಡ ಬೀರುವಂತಹ ವಿಷಯ ಆಗಿರೋದ್ರಿಂದ ನೀವು ಇನ್ನು ಯಾವಾಗ್ಲೂ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ದಲ್ಲಿ ಆಗುವಂತಹ ವಿಷಯವನ್ನ ನೀವು ಇವಾಗಲೇ ತಲೆಯಲ್ಲಿ ಹಾಕೊಂಡು ಕುತ್ಕೊಳ್ಬಿಡ್ತೀರ. ಈ ವರ್ಷ ಮುಗೀತು, ಈ ವರ್ಷ ಹಾಗಾಗತ್ತೆ, ಈ ವರ್ಷ ಹೀಗಾಗತ್ತೆ. ನಿಮಗೆ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೂ ಕೂಡ ಸಶಕ್ತರಾಗಿರೋದಿಲ್ಲ. ಅದಕ್ಕೋಸ್ಕರವಾಗಿ ಯಾವುದೇ ಒಂದು ವಿಷಯ ಇದ್ರೂ ಕೂಡ ರಾತ್ರಿ ಕಳೆದ್ಮೇಲೆ ಹಗಲು ಬರಲೇಬೇಕು, ಹಗಲು ಕಳೆದ್ಮೇಲೆ ರಾತ್ರಿ ಮತ್ತೆ ಬರಲೇಬೇಕು ಅಲ್ವಾ? ಹಾಗಾಗಿ ಇವತ್ತಿನ ಏನು ಕಷ್ಟ ಇದೆ ಅದನ್ನ ನಾನು ಎದುರಿಸ್ತೀನಿ. ಮುಂದಿನ ದಿನ ನನ್ನ ಒಳ್ಳೆಯ ಕ್ಷಣಗಳು ಬರೋ ತನಕ ನಾನು ಕಾಯ್ತೀನಿ, ಅದನ್ನು ಕೂಡ ನಾನು ಆರಾಮಾಗಿ ಎದುರಿಸ್ತೀನಿ ಅನ್ನೋ ಮನೋಭಾವನೆಯನ್ನ ಇಟ್ಟುಕೊಂಡು ನೀವು ಈ ವರ್ಷದ ಜೀವನವನ್ನ ಸಾಗಿಸಿ ನೋಡಿ. ಆಮೇಲೆ ನನಗೆ ಹೇಳಿ. ಖಂಡಿತವಾಗಿಯೂ ಕೂಡ ನಿಮಗೆ ಯಾವುದೇ ಕಷ್ಟವೂ ಕೂಡ ನಿಮಗೆ ಕಷ್ಟವಾಗಿ ಪರಿಗಣಿಸೋದಿಲ್ಲ. ನೀವು ಆರಾಮಾಗಿ ಈ ವರ್ಷವನ್ನ ಕಳೆಯೋದಕ್ಕೆ ಸಾಧ್ಯ ಆಗತ್ತೆ. ಸ್ನೇಹಿತರೆ, ನಾನು ಕೊಟ್ಟಂತ ಈ ಎಲ್ಲ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಇಂತಹ ಜ್ಯೋತಿಷ್ಯ ಹಾಗೂ ಸನಾತನ ಧರ್ಮದ ವಿಷಯಗಳು ಹಾಗೆ ಜೀವನದ ವಿಷಯಗಳನ್ನ ತಿಳಿದುಕೊಳ್ಳೋದಕ್ಕೆ ಇಚ್ಛೆಯನ್ನ ಪಡುವಂತವರು ಕಾಮೆಂಟ್ ಮೂಲಕ ನನಗೆ ತಿಳಿಸಿಕೊಡಿ. ನೀವು ಯಾವ ವಿಷಯದ ಬಗ್ಗೆ ತಿಳ್ಕೊಳ್ಬೇಕು ಅಂತಿದ್ದೀರಾ, ನಿಮಗೆ ಏನು ಸಮಸ್ಯೆಗಳು ಇದೆ ಅನ್ನೋದನ್ನ, ಹಾಗೆ ಈ ವಿಡಿಯೋ ನಿಮಗೆ ಹೇಗನ್ನಿಸ್ತು ಅನ್ನೋದನ್ನು ಕೂಡ ಕಾಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ ಅಂತೇಳಿ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು.